ಆಸ್ಟ್ರೇಲಿಯಾದಲ್ಲಿ ಪಹಲ್ಗಾಮ್ ಮಾದರಿಯಲ್ಲಿ ದಾಳಿ ನಡೆದಿದೆ. ಯಹೂದಿಗಳನ್ನೇ ಗುರಿಯಾಗಿಸಿ ಗುಂಡಿನ ಅಟ್ಯಾಕ್. ಆಸ್ಟ್ರೇಲಿಯಾ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ನಿನ್ನೆ ನಡೆದಂತಹ ಯಹೂದಿಗಳ ಮೇಲಿನ ದಾಳಿಗೆ ಜನ ಕಂಗಾಲಾಗಿದ್ದಾರೆ. ಆದರೆ ಈಗ ಈ ಅಟ್ಯಾಕ್ನ ಹಿಂದೆ ಇರೋದು ಯಾರು? ಆಗುಂತಕನಿಗೂ ಪಾಕಿಸ್ತಾನಕ್ಕೂ ಇರೋ ನಂಟೇನು? ಇಲ್ಲಿದೆ. ಆಸ್ಟ್ರೇಲಿಯಾದ ಬೌಂಡಿ ಬೀಚ್ನಲ್ಲಿ ನೀರವ ಮೌನ ಆವರಿಸಿದೆ. ಸಮುದ್ರ ಅಲೆಗಳ ಸದ್ದು ಕೂಡ ಕೇಳಿಸಿದಂತಾಗಿದೆ. ನಿನ್ನೆ ಹರಿದ ಯಹೂದಿಗಳ ನೆತ್ತರಿನ ಕಲೆ ಹಾಗೇ ಇದೆ. ಈ ಘಟನೆ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿದೆ. ಬೌಂಡಿ ಬೀಚ್ ರಕ್ತಪಾತಕ್ಕೆ ಪಾಕ್ ನಂಟು. ಇಬ್ಬರು ಹಂತಕರು ಪಾಕ್ ಮೂಲದವರು. ಹನುಕ್ಕ ಹಬ್ಬ ಆಚರಿಸುತ್ತಿದ್ದ ಯಹೂದಿಗಳ ರಕ್ತಪಾತ ಹರಿಸಿದ್ದ ಬಂದೂಕುಧಾರಿಗಳ ಅಸಲಿ ಬಣ್ಣ ಬಯಲಾಗಿದೆ. 16 ಅಮಾಯಕರನ್ನ ಕೊಂದ ಇಬ್ಬರು ಹಂತಕರು ಪಾಕ್ ಮೂಲದವರು. ಏಕಾಏಕಿ ದಾಳಿ ನಡೆಸಿದ ಸಾಜೀದ್ ಅಕ್ರಮ್ ಮತ್ತು ನವೀದ್ ಅಕ್ರಮ್ ತಂದೆ ಮತ್ತು ಮಗ ಅಂತ ಗುರುತಿಸಲಾಗಿದೆ. ಪಾಕ್ ಮೂಲದ ಹಂತಕರು ಇಬ್ಬರೂ ಬಂದೂಕುಧಾರಿಗಳು ಅಪ್ಪ ಮಗ ಅಂತ ಹೇಳಲಾಗಿದೆ. 50 ವರ್ಷದ ಸಾಜೀದ್, 24 ವರ್ಷದ ನವೀದ್ ಉಗ್ರರ ತಾಯ್ನಾಡು ಪಾಕ್ ಮೂಲದವರು. 1998ರಲ್ಲಿ ಆಸ್ಟ್ರೇಲಿಯಾಗೆ ಬಂದಿದ್ದ ಉದ್ಯೋಗದ ವೀಸಾ ಅಡಿ ವಲಸೆ ಬಂದಿದ್ರು. ಇನ್ನು ಯತ್ವಾತತ್ವ ಗುಂಡು ಹಾರಿಸಿದ್ದ ಬಂದೂಕುದಾರಿಗೆ ಎಡೆಕೊಟ್ಟು ನಿಂತಿದ್ದು ಅಹಮದ್ ಅಲ್ ಅಹಮದ್. ಆಗುಂತಕನ ಮೇಲೆ ಮುಗಿಬಿದ್ದು ಬಂದೂಕನ್ನ ಕಸಿದುಕೊಂಡು ಆತನ ಎದೆಯಲ್ಲೂ ಕೂಡ ನಡುಕ ಹುಟ್ಟಿಸಿದ್ದ ಈ ಹಣ್ಣಿನ ವ್ಯಾಪಾರಿ. ಗುಂಡು ಹಾರಿಸಿದ್ದವನನ್ನೇ ತಳ್ಳಿ ಆತನ ಕೈಯಿಂದ ರೈಫಲ್ ಕಸಿದುಕೊಂಡು ಹಲವರ ಪ್ರಾಣವನ್ನ ಉಳಿಸಿದ್ದು ಅಲ್ ಅಹಮದ್. ತಮ್ಮ ಸಮುದಾಯದ ಮೇಲೆ ನಡೆದ ಈ ದಾಳಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕಣ್ಣು ಕೂಡ ಕೆಂಪಾಗಿಸಿದ್ದು ಪ್ರತೀಕಾರದ ಕೆಚ್ಚು ದಗದಗಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಸ್ಟ್ರೇಲಿಯಾದಲ್ಲಿ ಪಹಲ್ಗಾಮ್ ಮಾದರಿಯಲ್ಲಿ ದಾಳಿ ನಡೆದಿದೆ. ಯಹೂದಿಗಳನ್ನೇ ಗುರಿಯಾಗಿಸಿ ಗುಂಡಿನ ಅಟ್ಯಾಕ್. ಆಸ್ಟ್ರೇಲಿಯಾ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ನಿನ್ನೆ ನಡೆದಂತಹ ಯಹೂದಿಗಳ ಮೇಲಿನ ದಾಳಿಗೆ ಜನ ಕಂಗಾಲಾಗಿದ್ದಾರೆ. ಆದರೆ ಈಗ ಈ ಅಟ್ಯಾಕ್ನ ಹಿಂದೆ ಇರೋದು ಯಾರು? ಆಗುಂತಕನಿಗೂ ಪಾಕಿಸ್ತಾನಕ್ಕೂ ಇರೋ ನಂಟೇನು? ಇಲ್ಲಿದೆ. ಆಸ್ಟ್ರೇಲಿಯಾದ ಬೌಂಡಿ ಬೀಚ್ನಲ್ಲಿ ನೀರವ ಮೌನ ಆವರಿಸಿದೆ. ಸಮುದ್ರ ಅಲೆಗಳ ಸದ್ದು ಕೂಡ ಕೇಳಿಸಿದಂತಾಗಿದೆ. ನಿನ್ನೆ ಹರಿದ ಯಹೂದಿಗಳ ನೆತ್ತರಿನ ಕಲೆ ಹಾಗೇ ಇದೆ. ಈ ಘಟನೆ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿದೆ. ಬೌಂಡಿ
ಬಾಂಡಿ ಬೀಚ್ ರಕ್ತಪಾತಕ್ಕೆ ಪಾಕ್ ನಂಟು. ಇಬ್ಬರು ಹಂತಕರು ಪಾಕ್ ಮೂಲದವರು. ಹನುಕ್ಕ ಹಬ್ಬ ಆಚರಿಸುತ್ತಿದ್ದ ಯಹೂದಿಗಳ ರಕ್ತಪಾತ ಹರಿಸಿದ್ದ ಬಂದೂಕುಧಾರಿಗಳ ಅಸಲಿ ಬಣ್ಣ ಬಯಲಾಗಿದೆ. 16 ಅಮಾಯಕರನ್ನ ಕೊಂದ ಇಬ್ಬರು ಹಂತಕರು ಪಾಕ್ ಮೂಲದವರು. ಏಕಾಏಕಿ ದಾಳಿ ನಡೆಸಿದ ಸಾಜೀದ್ ಅಕ್ರಮ್ ಮತ್ತು ನವೀದ್ ಅಕ್ರಮ್ ತಂದೆ ಮತ್ತು ಮಗ ಅಂತ ಗುರುತಿಸಲಾಗಿದೆ. ಪಾಕ್ ಮೂಲದ ಹಂತಕರು ಇಬ್ಬರೂ ಬಂದೂಕುಧಾರಿಗಳು ಅಪ್ಪ ಮಗ ಅಂತ ಹೇಳಲಾಗಿದೆ. 50 ವರ್ಷದ ಸಾಜೀದ್, 24 ವರ್ಷದ ನವೀದ್ ಉಗ್ರರ ತಾಯ್ನಾಡು ಪಾಕ್ ಮೂಲದವರು. 1998ರಲ್ಲಿ ಆಸ್ಟ್ರೇಲಿಯಾಗೆ ಬಂದಿದ್ದ ಉದ್ಯೋಗದ ವೀಸಾ ಅಡಿ ವಲಸೆ ಬಂದಿದ್ರು. ಇನ್ನು ಯತ್ವಾತತ್ವ ಗುಂಡು ಹಾರಿಸಿದ್ದ ಬಂದೂಕುದಾರಿಗೆ ಎಡೆಕೊಟ್ಟು ನಿಂತಿದ್ದು ಅಹಮದ್ ಅಲ್ ಅಹಮದ್ ಆಗುಂತಕನ ಮೇಲೆ ಮುಗಿಬಿದ್ದು ಬಂದೂಕನ್ನ ಕಸಿದುಕೊಂಡು ಆತನ ಎದೆಯಲ್ಲೂ ಕೂಡ ನಡುಕ ಹುಟ್ಟಿಸಿದ್ದ ಈ ಹಣ್ಣಿನ ವ್ಯಾಪಾರಿ. ಗುಂಡು ಹಾರಿಸಿದ್ದವನಕ್ಕೆ ತಳ್ಳಿ ಆತನ ಕೈಯಿಂದ ರೈಫಲ್ ಕಸಿದುಕೊಂಡು ಹಲವರ ಪ್ರಾಣವನ್ನ ಉಳಿಸಿದ್ದು ಅಲ್ ಅಹಮದ್. ತಮ್ಮ ಸಮುದಾಯದ ಮೇಲೆ ನಡೆದ ಈ ದಾಳಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕಣ್ಣು ಕೂಡ ಕೆಂಪಾಗಿಸಿದ್ದು ಪ್ರತೀಕಾರದ ಕೆಚ್ಚು ದಗದಗಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಸ್ಟ್ರೇಲಿಯಾದಲ್ಲಿ ಪಹಲ್ಗಾಮ್ ಮಾದರಿಯಲ್ಲಿ ದಾಳಿ ನಡೆದಿದೆ. ಯಹೂದಿಗಳನ್ನೇ ಗುರಿಯಾಗಿಸಿ ಗುಂಡಿನ ಅಟ್ಯಾಕ್. ಆಸ್ಟ್ರೇಲಿಯಾ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ನಿನ್ನೆ ನಡೆದಂತಹ ಯಹೂದಿಗಳ ಮೇಲಿನ ದಾಳಿಗೆ ಜನ ಕಂಗಾಲಾಗಿದ್ದಾರೆ. ಆದರೆ ಈಗ ಈ ಅಟ್ಯಾಕ್ನ ಹಿಂದೆ ಇರೋದು ಯಾರು? ಆಗುಂತಕನಿಗೂ ಪಾಕಿಸ್ತಾನಕ್ಕೂ ಇರೋ ನಂಟೇನು? ಇಲ್ಲಿದೆ. ಆಸ್ಟ್ರೇಲಿಯಾದ ಬಾಂಡಿ ಬೀಚ್ನಲ್ಲಿ ನೀರವ ಮೌನ ಆವರಿಸಿದೆ. ಸಮುದ್ರ ಅಲೆಗಳ ಸದ್ದು ಕೂಡ ಕೇಳಿಸಿದಂತಾಗಿದೆ. ನಿನ್ನೆ ಹರಿದ ಯಹೂದಿಗಳ ನೆತ್ತರಿನ ಕಲೆ ಹಾಗೇ ಇದೆ. ಈ ಘಟನೆ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿದೆ. ಬಾಂಡಿ ಬೀಚ್ ರಕ್ತಪಾತಕ್ಕೆ ಪಾಕ್ ನಂಟು. ಇಬ್ಬರು ಹಂತಕರು ಪಾಕ್ ಮೂಲದವರು. ಹನುಕ್ಕ ಹಬ್ಬ ಆಚರಿಸುತ್ತಿದ್ದ ಯಹೂದಿಗಳ ರಕ್ತಪಾತ ಹರಿಸಿದ್ದ ಬಂದೂಕುಧಾರಿಗಳ ಅಸಲಿ ಬಣ್ಣ ಬಯಲಾಗಿದೆ. 16 ಅಮಾಯಕರನ್ನ ಕೊಂದ ಇಬ್ಬರು ಹಂತಕರು ಪಾಕ್ ಮೂಲದವರು. ಏಕಾಏಕಿ ದಾಳಿ ನಡೆಸಿದ ಸಾಜೀದ್ ಅಕ್ರಮ್ ಮತ್ತು ನವೀದ್ ಅಕ್ರಮ್ ತಂದೆ ಮತ್ತು ಮಗ ಅಂತ ಗುರುತಿಸಲಾಗಿದೆ. ಪಾಕ್ ಮೂಲದ ಹಂತಕರು ಇಬ್ಬರೂ ಬಂದೂಕುಧಾರಿಗಳು ಅಪ್ಪ ಮಗ ಅಂತ ಹೇಳಲಾಗಿದೆ. 50 ವರ್ಷದ ಸಾಜೀದ್, 24 ವರ್ಷದ ನವೀದ್ ಉಗ್ರರ ತಾಯ್ನಾಡು ಪಾಕ್ ಮೂಲದವರು. 1998ರಲ್ಲಿ ಆಸ್ಟ್ರೇಲಿಯಾಗೆ ಬಂದಿದ್ದ ಉದ್ಯೋಗದ ವೀಸಾ ಅಡಿ ವಲಸೆ ಬಂದಿದ್ರು.
ಇನ್ನು ಯತ್ವಾತತ್ವ ಗುಂಡು ಹಾರಿಸಿದ್ದ ಬಂದೂಕುದಾರಿಗೆ ಎಡೆಕೊಟ್ಟು ನಿಂತಿದ್ದು ಅಹಮದ್ ಅಲ್ ಅಹಮದ್ ಆಗುಂತಕನ ಮೇಲೆ ಮುಗಿಬಿದ್ದು ಬಂದೂಕನ್ನ ಕಸಿದುಕೊಂಡು ಆತನ ಎದೆಯಲ್ಲೂ ಕೂಡ ನಡುಕ ಹುಟ್ಟಿಸಿದ್ದ ಈ ಹಣ್ಣಿನ ವ್ಯಾಪಾರಿ. ಗುಂಡು ಹಾರಿಸಿದ್ದವನನ್ನೇ ತಳ್ಳಿ ಆತನ ಕೈಯಿಂದ ರೈಫಲ್ ಕಸಿದುಕೊಂಡು ಹಲವರ ಪ್ರಾಣವನ್ನ ಉಳಿಸಿದ್ದು ಅಲ್ ಅಹಮದ್. ತಮ್ಮ ಸಮುದಾಯದ ಮೇಲೆ ನಡೆದ ಈ ದಾಳಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕಣ್ಣು ಕೂಡ ಕೆಂಪಾಗಿಸಿದ್ದು ಪ್ರತೀಕಾರದ ಕೆಚ್ಚು ದಗದಗಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.